ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಯೆರೆಮೀಯ 20ನೇ ಅಧ್ಯಾಯ 13ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವನನ್ನು ಕೀರ್ತಿಸಿರಿ, ಯೆಹೋವನನ್ನು ಸ್ತುತಿಸಿರಿ, ಆತನು ಕೆಡುಕರ ಕೈಯಿಂದ ದೀನನ ಪ್ರಾಣವನ್ನು ರಕ್ಷಿಸಿದ್ದಾನೆ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನು ನಮ್ಮನ್ನು ಏನು ಮಾಡಿದ್ದಾನೆ? ನಮ್ಮ ಪ್ರಾಣಗಳನ್ನು ರಕ್ಷಿಸಿದ್ದಾನೆ. ದೀನನ ಪ್ರಾಣವನ್ನು ಆತನು ಏನು ಮಾಡಿದ್ದಾನೆ? ರಕ್ಷಿಸಿದ್ದಾನೆ. ಕೆಡುಕನು ನಮ್ಮ ಪ್ರಾಣಗಳನ್ನು ಏನು ಮಾಡುವವನಾಗಿದ್ದಾನೆ? ಬಾಧಿಸುವವನಾಗಿದ್ದಾನೆ. ಆದರೆ ನಮ್ಮ ಕರ್ತನು ನಮ್ಮನ್ನು ಏನು ಮಾಡಿದ್ದಾನೆ? ನಮ್ಮ ಪ್ರಾಣಗಳನ್ನು ಕೆಡುಕನ ಕೈಯಿಂದ ಬಿಡುಗಡೆ ಮಾಡಿದ್ದಾನೆ, ವಿಮೋಚನೆ ಮಾಡಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಸೈತಾನನ ಕೈಯಿಂದ ಕರ್ತನು ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ. ಆದ್ದರಿಂದ ಕರ್ತನನ್ನು ನಾವೇನು ಮಾಡಬೇಕು? ಸ್ತುತಿ ಮಾಡಬೇಕು, ಕೀರ್ತಿಸಬೇಕು. ಕರ್ತನೇ, ನೀನು ನನ್ನ ಪ್ರಾಣವನ್ನು ಕಾಯ್ದು ಕಾಪಾಡಿದೆ ಸ್ವಾಮಿ. ಕರ್ತನೇ, ನೀನು ನನ್ನ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ನೀನು ಮಾಡಿದ್ಯಾ ದೇವರೇ. ಕರ್ತನೇ, ಕೆಡುಕನ ಕೈಯಿಂದ ನನ್ನನ್ನು ಬಿಡುಗಡೆ ಮಾಡಿದ್ಯಾ. ಸೈತಾನನ ಮಾರ್ಗದಿಂದ ನನ್ನನ್ನು ಬಿಡುಗಡೆ ಮಾಡಿದ್ಯಾ. ನಾನು ನಡೆದು ಹೋಗ್ತಾ ಇರುವಂತಹ ಕೆಟ್ಟವಾದ ಮಾರ್ಗದಿಂದ ನನ್ನನ್ನು ಬಿಡುಗಡೆ ಮಾಡಿದ್ಯಾ ಸ್ವಾಮಿ. ನಿನಗೆ ಸ್ತೋತ್ರ ಎಂದು ಹೇಳಬೇಕು. ಕರ್ತನನ್ನು ಯಾವಾಗಲೂ ಸ್ತುತಿಸ್ತಾನೆ ಇರಬೇಕು. ದಾವೀದನು ಯಾವಾಗಲೂ ಏನು ಮಾಡ್ತಾ ಇದ್ದನು? ಸ್ತುತಿ ಮಾಡ್ತಾ ಇದ್ದನು. ಅದೇ ರೀತಿಯಾಗಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನ ದೊಡ್ಡ ಕಾರ್ಯವನ್ನು ಮಾಡಿದನಲ್ವಾ. ನಮ್ಮ ಪ್ರಾಣಗಳನ್ನು ಆತನು ಕಾಪಾಡಿದನಲ್ವಾ. ಎಷ್ಟೋ ಸಾರ್ತಿ ಸೈತಾನನು ನಮ್ಮನ್ನು ಬಾಧಿಸ್ತಾ ಇದ್ದನು. ನಾವು ಮೊರೆ ಇಡುವಾಗ ಕರ್ತನು ನಮ್ಮನ್ನು ಬಿಡುಗಡೆ ಮಾಡಿದನಲ್ವಾ. ಆದ್ದರಿಂದ ನಾವು ಕರ್ತನಿಗೆ ಸ್ತುತಿಯನ್ನು ಮಾಡಬೇಕು. ಕರ್ತನು ನಮ್ಮನ್ನು, ನಮ್ಮ ಕುಟುಂಬಗಳ ಪ್ರಾಣವನ್ನು ಕಾಯ್ದು ಕಾಪಾಡಿದ್ದಾನೆ. ಕರ್ತನಿಗೆ ನಾವು ಯಾವಾಗಲೂ ಸ್ತೋತ್ರವನ್ನು ಮಾಡಬೇಕು. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿಮಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನು ನೀನು ಸಂಧಿಸೋ ದೇವರೇ. ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕ್ರಿಯೆಯನ್ನು ಮಾಡಿ ಕೆಡುಕನಿಂದ ನಿನ್ನ ಜನರ ಪ್ರಾಣವನ್ನು ಕಾಯ್ದು ಕಾಪಾಡಿದ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್.